ಎಲ್ರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಅಂತಿಮ BA ಕನ್ನಡ ಐಚ್ಛಿಕ ಪತ್ರಿಕೆ 6 ಸಾಹಿತ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ಮೀಮಾಂಸೆಯ ಪತ್ರಿಕೆಯಲ್ಲಿ ಭಾರತೀಯ ಕಾವ್ಯಮೀಮಾಂಸೆ, ಕನ್ನಡ ಕಾವ್ಯಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯ ಚಿಂತನೆ ಅನ್ನುವಂಥ 3 ಭಾಗಗಳನ್ನು ಮಾಡಿಕೊಂಡಿದ್ದನ್ನು ಗಮನಿಸಿದ್ದೇವೆ. ಅದರಲ್ಲಿ 3ನೇ ಭಾಗ ಪಾಶ್ಚಾತ್ಯ ಕಾವ್ಯ ಚಿಂತನೆಯಲ್ಲಿ. ಈಗಾಗಲೇ 1ನೇ ಅಧ್ಯಾಯವನ್ನು ಪೂರ್ಣ ಮುಗಿಸಿದ್ದೇವೆ. 2ನೇ ಅಧ್ಯಾಯ ವರ್ಡ್ಸ್ವರ್ತ್ ನ ರೊಮ್ಯಾಂಟಿಕ್ ಕಾವ್ಯ ಚಿಂತನೆ ಅನ್ನೋದೇನಿದೆ, ಅಥವಾ ವರ್ಡ್ಸ್ವರ್ತ್ನ ಕಾವ್ಯ ಸಿದ್ಧಾಂತ, ಈ 2ನೇ ಅಧ್ಯಾಯವನ್ನು ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ವರ್ಡ್ಸ್ವರ್ತ್ನ ಪ್ರಕಾರ ಕಾವ್ಯ ಅಂದರೆ ಏನು, ಒಂದು ಕಾವ್ಯದಲ್ಲಿ ಕಾವ್ಯದ ಮಹತ್ವ ಮತ್ತು ಕವಿಯ ಮಹತ್ವ, ಇದು ಎರಡು ಸಹ ಯಾವ ರೀತಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನುವುದನ್ನು ವರ್ಡ್ಸ್ವರ್ತ್ ಯಾವ ರೀತಿ ನಿರೂಪಿಸಿದ್ದಾನೆ ಅನ್ನೋದನ್ನು ಗಮನಿಸಿಕೊಂಡಿದ್ದೆವು. ಅದೇ ರೀತಿಯಲ್ಲಿ ಕಾವ್ಯದ ವಸ್ತುವಿನ ಕುರಿತ ಹಾಗೆ ವರ್ಡ್ಸ್ವರ್ತ್ ಹೇಳ್ತಕ್ಕಂಥದ್ದು, ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಏನಾಗುತ್ತವೆ ಅವು ಕಲಾ ಸಾಮಗ್ರಿಯಾಗಬಲ್ಲವು ಅನ್ನುವಂಥ ಅಭಿಪ್ರಾಯವನ್ನು ಯಾವ ರೀತಿಯಲ್ಲಿ ವರ್ಡ್ಸ್ವರ್ತ್ ನಿರೂಪಿಸಿದ್ದಾನೆ ಅನ್ನೋದನ್ನು ಹೇಳ್ತಾ ಕಳೆದ ತರಗತಿನ ಅಲ್ಲಿಗೆ ನಿಲ್ಲಿಸಿದ್ದರು. ಈ ತರಗತಿಯಲ್ಲಿ ನಾವು ವರ್ಡ್ಸ್ವರ್ತ್ನ ಪ್ರಕಾರ ಕವಿ ಕಾರ್ಯದ ಮಹತ್ವ ಏನು ಅನ್ನೋದನ್ನು ನಾವು ಸ್ವಲ್ಪ ಗಮನಿಸಿಕೊಳ್ಬೇಕಾಗ್ತದೆ. ಕವಿಯ ಕಾರ್ಯ, ಒಬ್ಬ ಕವಿ ಆದವ, ಒಬ್ಬ ಸಾಹಿತಿ ಆದವ, ಒಬ್ಬ ಲೇಖಕನಾದವ ಕಾವ್ಯವನ್ನು, ಸಾಹಿತ್ಯವನ್ನು, ಲೇಖನಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾನೆ. ಕವಿ ಮಾಡ್ತಕ್ಕಂಥ ಕಾವ್ಯ ಕಟ್ಟುವಂತಹ ಕೆಲಸ ಏನಿದೆ, ಆ ಕೆಲಸ ಒಂದು ಕಾವ್ಯದ ಯಶಸ್ಸಿನ ನೆಲೆಯಲ್ಲಿ ಎಷ್ಟು ಪರಿಣಾಮಕಾರಿಯಾಗಿರ್ತದೆ, ಅಥವಾ ಅದನ್ನೇ ಹೇಳೋದಾದರೆ ಕವಿಯ ಆ ಕೆಲಸದ ಮಹತ್ವ ಏನು ಅನ್ನುವುದನ್ನು ನಾವು ಗಮನಿಸ್ಕೊಳ್ಬೇಕು. ಆ ದೃಷ್ಟಿಯಿಂದ ರೊಮ್ಯಾಂಟಿಕ್ ಕಾವ್ಯ ಪಂಥದ ಪ್ರತಿಪಾದನಕ್ಕಿರ್ತಕ್ಕಂಥ ವರ್ಡ್ಸ್ವರ್ತ್ ಯಾವ ಅಭಿಪ್ರಾಯಗಳನ್ನು ಬಿಂಬಿಸಿದ್ದಾನೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಕೊಳ್ಳೋಣ. ಕವಿ ಕಾರ್ಯದ ಮಹತ್ವವನ್ನು ಕುರಿತಂತೆ ವರ್ಡ್ಸ್ವರ್ತ್ ಎಲ್ಲ ಬರಹಗಳಲ್ಲೂ ಕಾವ್ಯವೇ ಹೆಚ್ಚು ತತ್ವನಿರ್ದೇಶಕ ಎಂಬ ಅರಿಸ್ಟಾಟಲ್ನ ಮಾತನ್ನು ಈತನ ಅನುಸರಿಸ್ತಾನೆ. ಈಗಾಗಲೇ ಅರಿಸ್ಟಾಟಲ್ನ ಅನುಕರಣ ಸಿದ್ಧಾಂತವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದಾಗೇನೆ ಗದ್ಯಕ್ಕಿಂತ ಪದ್ಯಗಳ ಕಡೆಗೆ ಅರ್ಥಾತ್ ಕಾವ್ಯದ ಕಡೆಗೆ ಹೆಚ್ಚು ಒಲವನ್ನು ಯಾವ ರೀತಿಯಲ್ಲಿ ಅರಿಸ್ಟಾಟಲ್ ಇಟ್ಟುಕೊಂಡಿದ್ದ ಅನ್ನೋದನ್ನು ಗಮನಿಸಿದ್ದೆವು. ಅದೇ ರೀತಿಯಲ್ಲಿ ಅರಿಸ್ಟಾಟಲ್ ಕಾವ್ಯಕ್ಕೆ ಯಾವ ರೀತಿಯಲ್ಲಿ ಹೆಚ್ಚು ಒಲವನ್ನು ನೀಡಿದ್ದಾನೋ ಅದೇ ರೀತಿಯಲ್ಲಿ ವರ್ಡ್ಸ್ವರ್ತ್ ಸಹ ಎಲ್ಲ ಬರಹದ ಬೇರೆ ಬೇರೆ ಪ್ರಕಾರಗಳೇನಿವೆ, ಅದು ಕಾವ್ಯ, ಗದ್ಯ, ಅದರಲ್ಲಿ ಕಾದಂಬರಿ ಇರ್ಬೋದು, ಶಾರ್ಟ್ ಸ್ಟೋರೀಸ್ಗಳು, ಡ್ರಾಮಾಗಳು ಇತ್ಯಾದಿ ಯಾವುದೇ ಇಲ್ಲ, ಅವುಗಳಲ್ಲಿ ಕಾವ್ಯವೇ ಹೆಚ್ಚು ತತ್ವನಿರ್ದೇಶಕ. ಕಾವ್ಯ ಅನ್ನೋದು ಹೆಚ್ಚು ಫಿಲಾಸಫಿಕಲ್ ಅನ್ನೋದನ್ನು ಈತನೋದನ್ನು ಅನುಮೋದಿಸ್ತಾನೆ. ಜೊತೆಗೆ ಆ ಸತ್ಯ ವ್ಯಕ್ತಿಗತವಾದುದಲ್ಲ ಎಂದು, ಸರ್ವಸಾಮಾನ್ಯವಾದ, ಅದು ಹೊರಗಿನ ಸಾಕ್ಷ್ಯ ಪ್ರಮಾಣಗಳ ಅಗತ್ಯ ಇರದೆ
ತನಗೆ ತಾನೇ ಪ್ರಮಾಣವಾಗಿ ಭಾವಾವೇಶದ ಮೂಲಕ ಮನುಷ್ಯನ ಹೃದಯವನ್ನು ನೇರವಾಗಿ ಜೀವಂತವಾಗಿ ಹೋಗಬಲ್ಲ ಸತ್ಯ ಎಂದು ಪ್ರತಿಪಾದಿಸ್ತಾನೆ. ಅರಿಸ್ಟಾಟಲ್ ಕಾವ್ಯವನ್ನು ತತ್ವನಿರ್ದೇಶಕ ಅಂತ ಹೇಳಿದಂತಹ ಮಾತನ್ನು ವರ್ಡ್ಸ್ವರ್ತ್ ಒಪ್ಪಿಕೊಳ್ತಾನೆ. ಏನು ಕಾವ್ಯ ಯಾವ ತತ್ವವನ್ನು ಹೇಳ್ತಾ ಇದೆಯೋ ಆ ತತ್ವದ ಸತ್ಯ ಅನ್ನೋದೇನಿದೆ, ತತ್ವ ಅಂದರೆ ಸತ್ಯ, ಆ ಸತ್ಯ ಅನ್ನೋದೇನಿದೆ ಅದು ವ್ಯಕ್ತಿಗತವಾದುದಲ್ಲ. ಅಂದರೆ ಒಬ್ಬ ಕವಿ ಕಾವ್ಯದ ಮೂಲಕ ಹೇಳ್ತಕ್ಕಂಥ ಸತ್ಯ ಅನ್ನೋದೇನಿದೆ ಅದು ಕವಿಯ ವೈಯಕ್ತಿಕ ವಿಚಾರ ಅಲ್ಲ. ಅದು ವೈಯಕ್ತಿಕವಾದ ವಿಚಾರ ಆಗದೆ ಸರ್ವಸಾಮಾನ್ಯವಾಗಿರ್ತಕ್ಕಂಥ ಎಲ್ಲ ಓದುಗರನ್ನು, ಎಲ್ಲ ವಾಚಕ ವೃಂದ ಏನಿದೆ ಅವರೆಲ್ಲರನ್ನ ಒಳಗೊಂಡಿರ್ತಕ್ಕಂತಹ ಮತ್ತು ಹೊರಗಿನ ಸಾಕ್ಷ್ಯ ಪ್ರಮಾಣಗಳ ಅಗತ್ಯ ಇಲ್ಲದೆ ಕಾವ್ಯಕ್ಕೆ ಬಳಸ್ತಕ್ಕಂಥ ವಸ್ತು ಹೊರಗಿನದ್ದು ಇರ್ಬೋದು, ಆದರೆ ಕಾವ್ಯ ನಿರೂಪಿಸ್ತಕ್ಕಂಥ ಸತ್ಯ ಏನಿದೆ ಅದು ಹೊರಗಿನದ್ದಲ್ಲ, ಅದು ಇಂಡಿವಿಜುವಲ್ ಆಗಿರ್ತಕ್ಕಂಥದ್ದು. ಆ ಇಂಡಿವಿಜುವಲ್ ಅನ್ನುವಂಥದ್ದು ಏನಿದೆ ಅದು ಒಬ್ಬ ವ್ಯಕ್ತಿಯದ್ದಲ್ಲ, ಅದೊಬ್ಬ ಕವಿಯದ್ದು ಅಲ್ಲ, ಅದು ಸರ್ವಸಾಮಾನ್ಯವಾಗಿರ್ತಕ್ಕಂಥದ್ದು. ಸೊ ಸಾಕ್ಷ್ಯ ಪ್ರಮಾಣಗಳ ಅಗತ್ಯ ಇರುತ್ತೆ. ತನಗೆ ತಾನೇ ಪ್ರಮಾಣವಾಗಿ ಆ ಕಾವ್ಯದ ವಸ್ತುವಿನ ಮುಖೇನ ತನಗೆ ತಾನೇ ಪ್ರಮಾಣವಾಗಿ ಭಾವಾವೇಶದ ಮೂಲಕ, ಭಾವನೆಗಳ ಮೂಲಕ ಒಬ್ಬ ಕಾವ್ಯವನ್ನು ನಿರೂಪಿಸ್ತಕ್ಕಂಥ ಕವಿ ಮತ್ತು ಆ ಕಾವ್ಯವನ್ನು ಓದ್ತಕ್ಕಂಥ ಓದುಗ ಏನಿದ್ದಾನೆ ಅವ ಎಲ್ಲರಾಗಿ ಸಾಮಾನ್ಯ ಮನುಷ್ಯ, ಸಾಮಾನ್ಯರಿಗಾಗಿ ಬರ್ದ ಅಂತ ವಾಟ್ಸಪ್ ಹೇಳಿದ್ದಾನೆ ಇವಾಗಲೇ. ಹಾಗಾಗಿ ಸಾಮಾನ್ಯ ಮನುಷ್ಯಲಿರ್ತಕ್ಕಂಥ ಈ ಭಾವಾವೇಶಗಳು, ಭಾವನೆಗಳೇನಿವೆ, ಆ ಭಾವನೆಗಳ ಮೂಲಕ, ಭಾವನೆಗಳ ಆವೇಶದ ಮೂಲಕ ಮನುಷ್ಯನ ಹೃದಯವನ್ನು, ಅಂದರೆ ಪ್ರತಿಯೊಬ್ಬ ಓದುಗನನ್ನು ನೇರವಾಗಿ ಮತ್ತು ಜೀವಂತವಾಗಿ ಹೋಗಬಲ್ಲ ಸತ್ಯ. ಅಂದರೆ ಒಬ್ಬ ಕವಿ ಹೇಳ್ತಕ್ಕಂಥ ಸತ್ಯ ಏನಿದೆ ಅದು ಅವನ ವ್ಯಕ್ತಿಗತ ಅಲ್ಲ. ಹೇಗೆ ಅಂತ ಹೇಳಿದರೆ ಅದು ಎಲ್ಲರಿಗೂ ಒಪ್ಪಿತವಾಗ್ತಕ್ಕಂಥ ಸತ್ಯ. ಎಲ್ಲ ಮನುಷ್ಯರ ಹೃದಯವನ್ನು ನೇರವಾಗಿ ಮತ್ತು ಜೀವಂತವಾಗಿ ಹೋಗಬಲ್ಲ ಸತ್ಯವಾಗಿರುವ ಕಾರಣ ಅದನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಆದ ಕಾರಣ ವ್ಯಕ್ತಿಗತವಲ್ಲ, ಅದು ನಾಟ್ ಇಟ್ ಈಸ್ ಇಂಡಿವಿಜುವಲ್ ಅನ್ನುವಂತಹ ಅಂಶವನ್ನು ವರ್ಡ್ಸ್ವರ್ತ್ ಇಲ್ಲಿ ಪ್ರತಿಪಾದಿಸ್ತಾನೆ. ಕಾವ್ಯದ ಮುಖ್ಯ ಉದ್ದೇಶಗಳಾದ ಬೋಧನೆ ಮತ್ತು ಆನಂದಗಳಲ್ಲಿ ವರ್ಡ್ಸ್ವರ್ತ್ ಆನಂದ ಪಕ್ಷಪಾತಿ. ಕಾವ್ಯ ಎರಡು ಉದ್ದೇಶಗಳನ್ನು ನೋಡಿ. ಯಾವುದೇ ಒಂದು ಕೃತಿ ಇರಬಹುದು, ಆ ಕೃತಿ ಏನಿದೆ ಅದು ಒಂದು ಕಡೆ ಸಂತೋಷವನ್ನು, ಇನ್ನೊಂದು ಕಡೆ ಬೋಧನೆಯನ್ನು, ಅದಾದ ನಾಲೆಜನ್ನು, ಜ್ಞಾನವನ್ನು ನೀಡ್ತಾರೆ. ಸೊ ಜ್ಞಾನವನ್ನು ಸ್ವೀಕರಿಸುವುದಕ್ಕೆ ಓದ್ತಕ್ಕಂಥ ಒಬ್ಬ ಓದುಗ ಜ್ಞಾನವನ್ನು ಪಡೆಯುವುದರೊಂದಿಗೆ ಆನಂದವನ್ನು ಆತ ಪಡೆಯುತ್ತಾನೆ. ಆದರೆ ವರ್ಡ್ಸ್ವರ್ತ್ ಒಂದು ಕಾವ್ಯ ಅನ್ನೋದು ಬೋಧನೆಗಿಂತ ಹೆಚ್ಚು ಆನಂದವನ್ನು ಕೊಡ್ತಕ್ಕಾಗಿರಬೇಕು. ಹಾಗಾಗಿ ಅವ ಆನಂದದ ಪಕ್ಷಪಾತಿಯಾಗಿ ನಿಲ್ತಾನೆ. ನೈಜ ಭಾವೋತ್ಕರ್ಷದ ಆನಂದಕ್ಕೆ ಒತ್ತು ಕೊಟ್ಟು ನಿಜವಾದಂತಹ ಭಾವೋತ್ಕರ್ಷಗಳೇನಿವೆ, ಭಾವನೆಗಳ ಆವೇಶಗಳು, ಉತ್ಕರ್ಷಗಳೇನಿವೆ ಅವುಗಳಲ್ಲಿ ಆನಂದಕ್ಕೆ ಒತ್ತು ಕೊಟ್ಟು ತನ್ನದೇ ಆದ ವಿಶಿಷ್ಟ ಶೈಲಿ ಕಾವ್ಯದ ಉದ್ದೇಶವನ್ನು ಆತ ವಿವರಿಸ್ತಾನೆ. ಹೇಳ್ತಾನೆ ಕಾವ್ಯದ ಉದ್ದೇಶವನ್ನು ವಿವರಿಸ್ತಾ ಹೇಳ್ತಾನೆ. ಏನಂತ ಹೇಳಿದ್ರೆ ಸದ್ಯ ಸಂತೋಷವೇ ಕಾವ್ಯದ ಉದ್ದೇಶ. ಭಾರತೀಯ ಕಾವ್ಯಾಂಶದಲ್ಲಿ ನೀವು ಗಮನಿಸಲಿಕ್ಕಿದ್ದೀರಾ, ಕಾವ್ಯ ಪ್ರಯೋಜನ ಕುರಿತು ಮಮ್ಮಟ ತನ್ನ ಕಾವ್ಯ ಪ್ರಕಾಶದಲ್ಲಿ ಏನು ಹೇಳ್ತಾನೆ ಅಂತೇಳಿ. ಮಮ್ಮಟ ಕಾವ್ಯ ಪ್ರಕಾಶ ಹೇಳ್ತಾನೆ, ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಸದ್ಯ ಪರನಿವೃತ್ತಯೇ ಕಾಂತಾ ಸಂಹಿತ ತಯೋಪದೇಶ ಯುಜೆ. ಸದ್ಯ ಪರನಿವೃತ್ತರೇ,
ಪರನಿವೃತ್ತೈ. ಏನು ಕಾವ್ಯಮೀಮಾಂಸೆಯಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಮಮ್ಮಟ ಏನು ಸದ್ಯ ಪರನಿವೃತ್ತೈ ಅಂತ ಹೇಳ್ತಾನೋ ಅಂದರೆ ಸದ್ಯ ಸಂತೋಷ. ಅಂದರೆ ಯಾವನೇ ಒಬ್ಬ ಓದುಗ ಒಂದು ಕಾವ್ಯವನ್ನು ಓದುವ ಮೂಲಕ ಅವ ತಾನು ಮೈಮರೆಯುತ್ತಾನೆ, ತನ್ನ ಎಲ್ಲ ನೋವುಗಳನ್ನು ಕಳ್ಕೊಳ್ತಾನೆ. ಅಲ್ಲಿ ಒಂದು ರೀತಿಯ ಸಂತೋಷ ಅವನಲ್ಲಿ ಇರ್ತದೆ. ಅದು ಶಾಶ್ವತವಾದ ಸಂತೋಷ ಆಗಿರಬೇಕು ಅಂತ ಇರುವುದಿಲ್ಲ, ಅದು ಸದ್ಯ ಸಂತೋಷ. ಸೊ ಅದುವೇ ಕಾವ್ಯದ ಉದ್ದೇಶ ಅನ್ನೋದನ್ನು ವರ್ಡ್ಸ್ವರ್ತ್ ಇಲ್ಲಿ ಹೇಳ್ತಾನೆ. ಆದರೆ ಆ ಸಂತೋಷ ಬೇರೆ ಯಾವುದೂ ಆಗಿರದೆ ಸತ್ಯದರ್ಶನದ ಮೂಲಕ ಉಂಟಾದದ್ದು. ಆದರೆ ಈ ಸಂತೋಷ ಅನ್ನೋದು ಬೇರೆ ಯಾವುದೂ ಅಲ್ಲ, ಅದು ಸತ್ಯದರ್ಶನ ಮೂಲಕ ಉಂಟಾದದ್ದು ಎಂದೊಂದು ಕಾವ್ಯಾನುಭವದ ಆನಂದವನ್ನು ಸತ್ಯದರ್ಶನ ಪರಿಣಾಮವಾಗಿಸ್ತಾರೆ. ಕಾವ್ಯಾನುಭವದ ಆನಂದ ಅನ್ನೋದೇನಿದೆ ಅದು ಸತ್ಯದರ್ಶನದ ಪರಿಣಾಮ ಅನ್ನೋದನ್ನು ಆತ ಇಲ್ಲಿ ನಿರೂಪಿಸ್ತಾನೆ. ಆ ಮೂಲಕ ಕವಿಯ ಒಂದು ಕಾವ್ಯವನ್ನು ಕಟ್ಟುವಂಥ ಕೆಲಸ ಏನಿದೆ, ಕಾರ್ಯ ಏನಿದೆ, ಎಷ್ಟು ಮಹತ್ವಪೂರ್ಣವಾಗಿರುತ್ತೆ, ಎಷ್ಟು ಜವಾಬ್ದಾರಿತವಾಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಅಂದರೆ ಓದುಗನಿಗೆ ಆನಂದವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆತ ಕಾರ್ಯವನ್ನು ಮಾಡಬೇಕು, ಕೆಲಸವನ್ನು ಮಾಡಬೇಕಾಗುತ್ತೆ, ಕಾವ್ಯವನ್ನು ಕಟ್ಟಬೇಕು. ಇನ್ನು ಅದನ್ನೇ ಮುಂದುವರಿಸ್ತಾನೆ, ಹೇಳ್ತಾನೆ, ಸಾಮಾನ್ಯ ಜೀವನದಿಂದ ಘಟನೆ ಸನ್ನಿವೇಶಗಳನ್ನು ಆಯ್ದುಕೊಂಡು ಜನಬಳಕೆಯ ಭಾಷೆಯಿಂದ ಆಯ್ಕೆ ಮಾಡಿದ ಮಾತುಗಳಿಂದ ಅವುಗಳನ್ನು ವರ್ಣಿಸುವ ಕಡೆಗೆ ಒಳ ತೋರಿಸ್ತಾನೆ. ಆನಂದ ಕೊಡಬೇಕಾದ್ರೆ ಆ ರೀತಿ ಇರಬೇಕು. ಕಾವ್ಯ ಸದ್ಯ ಸಂತೋಷವನ್ನು ಪಡೆಯಬೇಕಾದ್ರೆ ಕಾವ್ಯದ ಮೂಲಕವಾಗಿ ಒಬ್ಬ ಓದುಗ ಆ ರೀತಿಯ ಭಾಷೆ ಬಳಕೆಯನ್ನು, ಆ ರೀತಿಯ ಘಟನೆಗಳನ್ನು ಅಲ್ಲಿ ಪೋಣಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಘಟನೆಗಳು, ಈ ಸನ್ನಿವೇಶಗಳೇನಿವೆ ಅವು ಸಾಮಾನ್ಯ ಜನಜೀವನದಲ್ಲಿ ಇರ್ತಕ್ಕಂಥಾಗಿರಬೇಕು. ಹಾಗಾಗಿ ಸಾಮಾನ್ಯ ಜೀವನದಿಂದ ಘಟನೆ ಸನ್ನಿವೇಶಗಳು ಆಯ್ದುಕೊಂಡು ಕೇವಲ ಘಟನೆ ಸನ್ನಿವೇಶಗಳು ಸಾಮಾನ್ಯ ಜನಜೀವನದ ಸಾಕಾಗಲ್ಲ. ಅದಕ್ಕೆ ಬಳಸ್ತಕ್ಕಂಥ ಭಾಷೆ ಏನಿದೆ ಅದು ಜನ ಬಳಕೆಯ ಭಾಷೆ. ಹಾಗಾಗಿ ಜನರು ಮಾತಾಡ್ತಕ್ಕಂಥ ಭಾಷೆಯಿಂದಾಗಿ ಆಯ್ಕೆ ಮಾಡಿದ ಮಾತುಗಳನ್ನು ಆ ಘಟನೆ ಸನ್ನಿವೇಶಗಳನ್ನು ವರ್ಣಿಸುವ ಕಡೆಗೆ ವರ್ಣಿಸುವ ಹೆಚ್ಚು ಒಲವು ತೋರುತ್ತಾನೆ. ತನಗಿಂತ ಪೂರ್ವದ ಕಾವ್ಯದ ಭಾಷೆಯನ್ನು, ಜಡ ಭಾಷೆಯನ್ನು ತನಗಿಂತ ಒಬ್ಬ ಕವಿಯಾದವ ಬರೆಯುವಾಗ ತನ್ನ ಹಿಂದಿನ ಕವಿಗಳು ಪೂರ್ವಸೂರಿಗಳು ಅಂತೇಳಿ ಪಂಪ ನಿರೂಪಿಸ್ತಾನೆ ಒಂದು ಕಡೆ. ಆ ಪೂರ್ವಸೂರಿಗಳನ್ನು ಕುರಿಸ್ಕೊಂಡು ಪಂಪು ಹೋಗಿರ್ಬೋದು. ಆದರೆ ಬಡಿಸೋದರ ಪ್ರಕಾರ ತನಗಿಂತ ಹಿಂದಿನ ಕಾವ್ಯದಲ್ಲಿರ್ತಕ್ಕಂಥ ಕಾವ್ಯದ ಭಾಷೆ ಏನಿದೆ ಅದು ಒಂದರ್ಥದಲ್ಲಿ ಜಡ ಭಾಷೆ ಅಂತ ಹೇಳ್ತಾರೆ. ಜನಸಾಮಾನ್ಯರ ಭಾಷಾರೂಪದಿಂದ ದೂರವಾದ ಕೃತ್ರಿಮ ಭಾಷೆ ಎಂದು ಹೇಳ್ತಾನೆ. ಅಂದರೆ ನೀವು ಹಳೆಗನ್ನಡ ಇತ್ಯಾದಿಗಳ ಬಳಕೆ ಅನ್ನೋದನ್ನು ಇಲ್ಲಿಗೆ ನಾವು ಸೂಚ್ಯವಾಗಿ ಹೇಳ್ತಾ ಇದ್ದೇವೆ. ಸೊ ಜನಸಾಮಾನ್ಯರಿಂದ ದೂರವಾಗಿರ್ತಕ್ಕಂತಹ ಒಂದು ಕೃತ್ರಿಮ ಭಾಷೆ ಅನ್ನೋದನ್ನು ಹೇಳ್ತಾನೆ. ಹಾಗಾಗಿ ಜನಸಾಮಾನ್ಯನ ದೃಷ್ಟಿಯಲ್ಲಿಟ್ಟುಕೊಂಡು ಬರೆಯತಕ್ಕಂಥ ಒಬ್ಬ ಕವಿ, ಜನಸಾಮಾನ್ಯನ ದೃಷ್ಟಿಯಲ್ಲಿಟ್ಕೊಂಡು ಬರೆಯತಕ್ಕಂಥ ಒಬ್ಬ ಕವಿ ಕಾವ್ಯೋಚಿತವಾದ ಕವಿಯು ಸಾಮಾನ್ಯ ಜನರು ಆಡುವಂತೆ ತನ್ನ ಅಭಿವ್ಯಕ್ತಿಯನ್ನು ನಡೆಸಬೇಕು. ಸಾಮಾನ್ಯ ಜನರು ಮಾತಾಡುವ ರೀತಿಯಲ್ಲಿ ತಾನು ಕಾವ್ಯವನ್ನು ಅಭಿವ್ಯಕ್ತಗೊಳಿಸಬೇಕು, ಕಾವ್ಯವನ್ನು ಹೇಳಬೇಕು, ಕಾವ್ಯವನ್ನು ನಿರೂಪಿಸಬೇಕು. ಅಂದರೆ ಸರಳವಾಗಿರ್ತಕ್ಕಂಥ ಭಾಷೆ ಆಗಿರಬೇಕು. ಪೂರ್ವಸೂರಿಗಳ ಜಡವಾದ ಭಾಷೆ ಇಲ್ಲಿ ಮುಖ್ಯ ಆಗುವುದಿಲ್ಲ. ಆ ಕಾಲದ ಜನರು ಏನು ಮಾತಾಡ್ತಾ ಇದ್ದಾರೋ ಆ ಜನರ ಭಾಷೆ ಕಾವ್ಯದ ಭಾಷೆ ಆಗಿರಬೇಕು ಅನ್ನೋದನ್ನ ಹೇಳ್ತಾನೆ. ಕವಿಯಿಂದ ಆಯ್ಕೆಗೊಂಡು ಆತನ ಉತ್ತರಾಧಿಕಾರದ ಅನುಸರಣೆಯಿಂದ ಸಂಪ್ರದಾಯವಾಗಿ ವರ್ತಮಾನದ ಜನಭಾಷೆಯಿಂದ ದೂರವಾದುದಾಯಿತು. ಆದರೆ ಕಾವ್ಯೋಚಿತ ಭಾಷೆ ಒಂದು ಕಾಲದ ಆಡುಭಾಷೆ ಆಗಿರ್ತಕ್ಕಂಥದ್ದು. ಕಾವ್ಯೋಚಿತವಾದ ಭಾಷೆಯು ಒಂದು ಕಾಲದ ಆಡುಭಾಷೆ ಆಗಿದ್ದು, ಆ ಕಾಲಕ್ಕೆ ಕಾವ್ಯೋಚಿತವಾದ ಭಾಷೆ ಅದು ಆ ಕಾಲದ ಜನರ ಆಡುಭಾಷೆ ಆಗಿರ್ಬೋದು. ಆದರೆ ಒಬ್ಬ ಕವಿಯಿಂದ ಆಯ್ಕೆಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆತನ ಉತ್ತರಾಧಿಕಾರದ ಅನುಸರಣೆಯಿಂದ ಆತನ ಉತ್ತರಾಧಿಕಾರಿಗಳು ನಂತರದ ಜನರೇಷನ್ನ ಕವಿಗಳೇನಿದ್ದಾರೆ
ಅವರು ಅನುಸರಣೆಯಿಂದ ಹಿಂದಿನವರ ಅನುಸರಣೆಯನ್ನು ಮಾಡಿಕೊಂಡು ಸಾಂಪ್ರದಾಯಿಕವಾಗಿ ವರ್ತಮಾನದ ಜನ ಭಾಷೆಯನ್ನು ದೂರವಾದುದಾಯಿತದು. ಹಾಗಾಗಿ ಆ ಭಾಷೆಯಿಂದ ಜನರಿಂದ ದೂರವಾದ ಭಾಷೆ ಆಯಿತು. ಅಂದರೆ ಇಲ್ಲಿ ಸಂಸ್ಕೃತ ಭೂಯಿಷ್ಠವಾದಂಥ ಹಳೆಗನ್ನಡದ ಸಾಹಿತ್ಯ ಏನಿದೆ ಅದನ್ನು ಪಂಪ ಇಲ್ಲಿ ವರ್ಡ್ಸ್ವರ್ತ್ ಟೀಕಿಸ್ತಾ ಇದ್ದಾನೆ. ಕೀರ್ತಿಕಾಖ್ಯೆಯಿಂದ ಬಳಸಲ್ಪಟ್ಟಂಥ ಈ ಕಾವ್ಯ ಭಾಷೆ ಕಾವ್ಯಕ್ಕೆ ಪ್ರತಿಷ್ಠೆ ಎನಿಸಿದರು. ಕೇವಲ ಸಂಸ್ಕೃತ ಭೂಯಿಷ್ಠವಾದ ಭಾಷೆಯನ್ನು ಬಳಸುವ ಮೂಲಕವಾಗಿ ಕೀರ್ತಿಯ ಆಕಾಂಕ್ಷೆಯಿಂದ ಬಳಸಲ್ಪಟ್ಟದ್ದು ಹೆಸರಿನ ದೃಷ್ಟಿಯಿಂದ. ಹಾಗಾಗಿ ಪಂಪನಿಗೆ ಆ ಒಳ್ಳೆಯ ಹೆಸರು ಬಂತು. ಸಂಸ್ಕೃತ ಭೂಯಿಷ್ಠವಾದ ವೃತ್ತಗಳನ್ನು ಬಳಸಿ ಇರತಕ್ಕಂಥ ಭಾಷೆ ಏನಿದೆ ಅದು ಕೇವಲ ಕೀರ್ತಿಯನ್ನು ಗಳಿಸ್ತಕ್ಕಂಥ ಉದ್ದೇಶದಿಂದ ಬಳಸಲ್ಪಟ್ಟ ಭಾಷೆ. ಅದು ಕಾವ್ಯಕ್ಕೆ ಪ್ರತಿಷ್ಠೆ ಆಗಿರ್ಬೋದು. ಆದರೆ ಅಕೃತ್ರಿಮವಾದ ಅನುಭವಗಳಲ್ಲಿ ಹುಟ್ಟಿದ ಆಡು ಭಾಷೆ ಸಮರ್ಥವಲ್ಲ. ಆದರೆ ಅಕೃತ್ರಿಮವಾದ ಅನುಭವಗಳಲ್ಲಿ ಅಂದರೆ ಆಕೃತಿ ವಸ್ತು, ಆ ವಸ್ತುವನ್ನು ಅನುಭವ ಏನಿದೆ ಅವುಗಳಲ್ಲಿ ಹುಟ್ಟಿದ ಆಡು ಭಾಷೆ ಸಮರ್ಥವಲ್ಲ. ಆಡು ಭಾಷೆ ಮತ್ತು ಜನರನ್ನು ತಟ್ಟಬಲ್ಲದು, ಓದುವನ್ನು ತಟ್ಟಬಲ್ಲದು. ಅದಕ್ಕಿಂತ ಹಿಂದಿರ್ತಕ್ಕಂಥ ಭಾಷೆ ಏನಿದೆ ಅದು ಓದುಗನ ತಟ್ಟುವುದಿಲ್ಲ ಅನ್ನೋದು ವಾಸ್ತವದ ಅಭಿಪ್ರಾಯ. ಹಾಗಾಗಿ ಕಾವ್ಯದ ಭಾಷೆ ಎಂಬುದು ಎಷ್ಟು ಸಾಧ್ಯವೋ ಅಷ್ಟು ಜನರ ನಿಜವಾದ ಆಡು ಭಾಷೆ ಆಯ್ದುದಾಗಿರಬೇಕು. ಕಾವ್ಯದ ಭಾಷೆ ಅನ್ನೋದು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಜನರ ಆಡು ಭಾಷೆಯಾಗಿರಬೇಕು ಅನ್ನೋದನ್ನು ಆತ ಹೇಳ್ತಾನೆ. ದಿ ಲ್ಯಾಂಗ್ವೇಜ್ ಆಫ್ ದ ಪೊಯೆಟ್ರಿ ಈಸ್ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್. ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯ. ಕಾವ್ಯದ ಒಂದು ಭಾಷೆ ಅನ್ನೋದು ಅದು ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯವಾಗಿರಬೇಕು. ಎ ಸೆಲೆಕ್ಷನ್ ಆಫ್ ದ ಲ್ಯಾಂಗ್ವೇಜ್ ರಿಯಲಿ ಸ್ಪೋಕನ್ ಬೈ ಮ್ಯಾನ್. ನಿಜವಾಗಿ ಜನರು ಆಡ್ತಕ್ಕಂಥ ಭಾಷೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಅದನ್ನು ಆಯ್ಕೆ ಮಾಡಿಕೊಂಡು ರಚನೆ ಆಗಿರಬೇಕು ಅನ್ನುವಂಥ ಅಂಶಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಭಾಷೆಯ ಕುರಿತಾಗಿ ಅಂದರೆ ಇಲ್ಲಿ ಕಾವ್ಯದ ಕವಿ ಕಾರ್ಯದ ಮಹತ್ವವನ್ನು ಹೇಳ್ತಾ, ಆ ಕವಿ ಕಾರ್ಯ ಅನ್ನೋದು ಹೆಚ್ಚು ಮಹತ್ವ ಹೊಡಬೇಕಾದ್ರೆ ಆ ರೀತಿಯ ಭಾಷೆಯನ್ನು ಆತ ಬಳಸಿರಬೇಕು ಅನ್ನೋಂಥ ಅಭಿಪ್ರಾಯವನ್ನು ಇಲ್ಲಿ ನಿರೂಪಿಸಿದ್ದಾನೆ. ಇಷ್ಟು ವಿಚಾರಗಳನ್ನು ಈ ತರಗತಿಯಲ್ಲಿ ನಾವು ಗಮನಿಸ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ಗಮನಿಸ್ಕೊಳ್ಬೇಕಾಗಿದೆ. ಇದನ್ನು ಸರಿಯಾಗಿ ಓದಿಕೊಳ್ಳಿ ಮತ್ತು ಪೂರಕವಾದ ನೋಟ್ಸ್ಗಳನ್ನು ಮಾಡಿಕೊಳ್ಳಿ. ಯಾವುದಾದ್ರು ಡೌಟ್ಸ್ಗಳು ಬಂದರೆ ದಯವಿಟ್ಟು ಫೋನ್ ಮೂಲಕ ಕೇಳಿ ನಿಮ್ಮ ಉತ್ತರವನ್ನು ಮಾಡಿಕೊಳ್ಬೇಕು. ಆಫ್ಲೈನ್ ತರಗತಿ ಆರಂಭ ತಕ್ಷಣ ನೀವು ಅದರ ನೋಟ್ಸ್ಗಳನ್ನು ನನಗೆ ತಂದು ಕೊಡಬೇಕಾಗ್ತದೆ. ಮುಂದಿನ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ಗಮನಿಸಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಮನೋಣ.